ನಮಸ್ತೆ ಬಂಧುಗಳೇ. ಇವತ್ತು ನಾನು ನಿಮ್ಮೊಂದಿಗೆ ಭಾರತ ರಾಷ್ಟ್ರ ಕಂಡಂಥ ಒಬ್ಬ ಅದ್ಭುತ ವೀರನಾರಿ ಹಾಗೂ ಧರ್ಮವನ್ನು ಉಳಿಸಿದಂಥ ಅತ್ಯಂತ ಹೆಮ್ಮೆಯ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮಹಾತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಜನಿಸಿ ಇಂದಿಗೆ ಸರಿಸುಮಾರು 500 ವರ್ಷಗಳು ಸಂದಿದೆ. 500 ವರ್ಷಗಳ ನಂತರವೂ ಆಕೆಯ ಒಂದು ನೆನಕೆ ಅಂತಕ್ಕಂಥದ್ದು ನಾವೆಲ್ಲರೂ ಮಾಡುವಂಥದ್ದು ಅತ್ಯವಶ್ಯಕ ಅಂತ ನಾನಾದರೂ ಭಾವಿಸ್ತೇನೆ. ಭಾರತದ ಇತಿಹಾಸವನ್ನು ಒಮ್ಮೆ ನಾವು ಅಧ್ಯಯನ ಮಾಡಿದ್ದೇ ಆದರೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಯಾವ ಮಂದಿರಗಳನ್ನು ರಾಷ್ಟ್ರದ ಧರ್ಮ ಮತ್ತು ಶ್ರದ್ಧಾ ಕೇಂದ್ರಗಳನ್ನು ಯಾವ ಆಕ್ರಮಣಕಾರರು ಕೆಡವಿದ್ರು, ದೇವಸ್ಥಾನಗಳನ್ನು ಭಗ್ನಗೊಳಿಸಿದ್ರು ಅಂತಕ್ಕಂಥದ್ದು, ದೇವಸ್ಥಾನಗಳನ್ನು ಮಂದಿರಗಳನ್ನು ಭಂಜನಗೊಳಿಸಿದ್ರು ಅಂತಕ್ಕಂಥದ್ದು ಭಾಳಷ್ಟು ವಿಚಾರಗಳನ್ನು ನಾವು ಪಠ್ಯಗಳಲ್ಲಿ ಓದ್ತೇವೆ. ಆದರೆ ದುರಾದೃಷ್ಟ ಎಂಬಂತೆ ಅಂಥ ಎಲ್ಲ ಭಗ್ನಗೊಂಡಂಥ ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿ, ಅದೇ ರೀತಿ ದೇವಸ್ಥಾನಗಳ ಮಂದಿರಗಳ ಮೂಲ ಸ್ಥಳಗಳನ್ನು ಜೀರ್ಣೋದ್ಧಾರ ಮಾಡಿದಂಥ ಶ್ರೇಯಸ್ಸು ಯಾರಿಗಾದರೂ ಈ ರಾಷ್ಟ್ರದಲ್ಲಿ ಸಲ್ಲಬೇಕು ಅಂತಂದರೆ ಅದು ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಸಲ್ಲಬೇಕು. ಕಾರಣ ಇಷ್ಟೇ, ದೇಶದಲ್ಲಿದ್ದಂಥ ಅನೇಕ ಮಂದಿರಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು ವಿದೇಶಿ ಆಕ್ರಮಣಕಾರರು, ಮೊಘಲರು ಹಾಳು ಮಾಡಿದಂಥ ಒಂದು ಸಂದರ್ಭದಲ್ಲಿ ಆಕೆ ಅವೆಲ್ಲವನ್ನು ಏನು ಮಾಡ್ತಾರೆ, ಪುನರ್ಜೀವಗೊಳಿಸ್ತಾರೆ. ಯಾರು ಇಂಥ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ? ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಈ ಕಾರ್ಯವನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಅದು ನಮ್ಮೆಲ್ಲರಿಗೂ ಆದರ್ಶ, ನಮ್ಮೆಲ್ಲರಿಗೂ ಪ್ರೇರಣೆ ಅಂತ ನಾನಾದರೂ ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರನೇ ಕಾಶಿಯಲ್ಲಿರ್ತಕ್ಕಂಥ, ವಾರಣಾಸಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ಮಂದಿರ ಇರ್ಬೋದು, ಜ್ಞಾನವಾಪಿ ಮಂದಿರ ಇರ್ಬೋದು, ಇಂಥ ಹಲವಾರು ಮಂದಿರಗಳು, ಬೃಂದಾವನ ಇರ್ಬೋದು, ಈ ರೀತಿ ಹಲವಾರು ದೇವಸ್ಥಾನಗಳನ್ನು ಇವತ್ತು ಸಹಿತ ನಾವು ನೋಡ್ತಾ ಇದ್ದೇವೆ, ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದೇವೆ. ಅಂತ ಅಂದರೆ ಅವುಗಳ ಉಳಿಯುವಿಕೆ ಏನಾದರೂ ಇವತ್ತು ಅವುಗಳ ಅಸ್ತಿತ್ವ ಇದೆ ಈ ನೆಲದಲ್ಲಿ ಅಂತಂದರೆ ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥವರು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಮನಸ್ಸಿಗೆ ಬರುತ್ತೆ, ಏನಿದು ಅಹಲ್ಯಾಬಾಯಿ ಹೋಳ್ಕರ್ ಅವರು ಏನು ಇಷ್ಟೊಂದೆಲ್ಲ ದೇವಸ್ಥಾನಗಳನ್ನು, ಮಂದಿರಗಳನ್ನು, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಪುನರ್ಜೀವಗೊಳಿಸಿದ್ರು, ಯಾವ ಒಂದು ಪ್ರೇರಣೆ ಅವರಿಗೆ ಆಗಿತ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಭಾಳ ಅದ್ಭುತವಾದಂಥ ಒಂದು ವಿಚಾರ ಅಂತ ನಾನಾದರೂ ಭಾವಿಸ್ತೇನೆ. ಏನಾದರೂ ಆಕೆ ಕಾಶಿಯ ವಿಶ್ವನಾಥ ಮಂದಿರ ಇರ್ಬೋದು, ಬೃಂದಾವನ ಇರ್ಬೋದು, ದೇಶದ ಹಲವಾರು ಶ್ರದ್ಧಾ ಕೇಂದ್ರಗಳನ್ನು ಆಕೆ ಪುನರ್ಜೀವನಗೊಳಿಸದೆ ಹೋಗಿದ್ದಿದ್ದರೆ ಇವತ್ತು ಅಂಥ ಎಲ್ಲ ದೇವಾಲಯಗಳ ಮಾಹಿತಿಯನ್ನು ನಾವು ಕೇವಲ ಸ್ಕಂದ ಪುರಾಣದಲ್ಲೋ ಅಥವಾ ಗುರು ಚರಿತ್ರೆಯಲ್ಲೋ ಕೇಳಿ ತಿಳ್ಕೋಬೇಕಾಗಿತ್ತು. ಆದರೆ ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಭಾರತದಲ್ಲಿರ್ತಕ್ಕಂಥ ನಾವೆಲ್ಲರೂ ಭಾಗ್ಯಶಾಲಿಗಳು, ಭಾಳ ಅದೃಷ್ಟವಂತರು. ಕಾರಣ ಇಷ್ಟೇ, ಯಾವುದೇ ಒಂದು ಶ್ರದ್ಧಾ ಕೇಂದ್ರಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಒಂದು ಅವಕಾಶ ನಮಗಿದೆ. ಅವುಗಳ ಒಂದು ದರ್ಶನವನ್ನು ಪಡೆದು ನಮ್ಮ ಜೀವನವನ್ನು ಪುನೀತಗೊಳಿಸ್ತಕ್ಕಂಥ ಒಂದು ಸದಾವಕಾಶ ನಮ್ಮೆಲ್ಲರಿಗೂ ಇದೆ. ಅಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಂಥ ಶ್ರೇಯಸ್ಸು ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಸಲ್ಲುತ್ತೆ. ನಮಗೆ ಗೊತ್ತಿರ್ಬೋದು, 1657 ಹೊತ್ತಿಗೆ ಭಾರತದ ಇತಿಹಾಸವನ್ನು ಒಮ್ಮೆ ನಾವು ನೋಡಿದ್ದೆ ಆದರೆ 1657 ಹೊತ್ತಿಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಅರಸೊತ್ತಿಗಾಗಿ ದೊಡ್ಡ ಹೋರಾಟ ಅಂತಕ್ಕಂಥದ್ದು ನಡೆಯುತ್ತೆ. ಅದರಲ್ಲಿ ಪ್ರಮುಖ ಪಾತ್ರಧಾರಿನೇ ಔರಂಗಜೇಬ್. ಆತ ತನ್ನ ಅಣ್ಣ ತಮ್ಮಂದಿರನ್ನೆಲ್ಲ ಕೊಲೆ ಮಾಡಿ ತಂದೆಯಾದಂಥ ಶಹಜಾನನನ್ನು ಜೈಲಿನಲ್ಲಿ ಬಂಧಿಸಿ ತಾನೇ ಮೊಘಲ್ ಚಕ್ರವರ್ತಿಯಾಗಿ ಏನಾಗ್ತಾನೆ, ಪಟ್ಟಾಭಿಷೇಕವನ್ನು ಹೊಂದುತ್ತಾನೆ. ಆತ ಪಟ್ಟಾಭಿಷೇಕಕ್ಕೆ ಬಂದ ನಂತರ ಈ ದೇಶದ ದೇವಾಲಯಗಳೇನಿದ್ದಾವೆ, ಶ್ರದ್ಧಾ ಕೇಂದ್ರಗಳು ಏನಿದ್ದಾವೆ, ಅವುಗಳ ಮೇಲೆ ನಿರಂತರವಾದಂಥ ಒಂದು ಆಕ್ರಮಣವನ್ನು ಮಾಡಿ ಅವುಗಳನ್ನೆಲ್ಲ ಆತ ಏನು ಮಾಡ್ದ, ಧ್ವಂಸ ಮಾಡ್ದ. ನೋಡಿ ಎಂಥ ಒಂದು ದುರಾದೃಷ್ಟ. ಈ ದೇಶದ ನೆಲದಲ್ಲಿ ಎಲ್ಲವನ್ನ ಪಡ್ಕೊಂಡಂಥ ಒಬ್ಬ ರಾಜ ಈ ರಾಷ್ಟ್ರದ ಧರ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಆಕ್ರಮಣ ಮಾಡಿ ಸಂಪತ್ತನ್ನು ದೋಚಿದಾನೆ ಅಂತಂದರೆ ಇದಕ್ಕಿಂತ ದುರಾದೃಷ್ಟಕರ ಸಂಗತಿ ಮತ್ತೊಂದಿಲ್ಲ. ಔರಂಗಜೇಬ್ ತನ್ನ 48 ವರ್ಷಗಳ ರಾಜ್ಯಾಡಳಿತದ ಅವಧಿನಲ್ಲಿ ಆತ ಮಾಡಿದ್ದು ಇದೇ ಕೆಲಸವನ್ನು.
48 ವರ್ಷಗಳ ಕಾಲ ಸತತವಾಗಿ ಹಿಂದೂ ದೇವಾಲಯಗಳನ್ನು ಆತ ಏನು ಮಾಡ್ದ, ಲೂಟಿಯನ್ನು ಮಾಡ್ದ. ಕೇವಲ ಲೂಟಿ ಮಾಡಿ ದೇವಾಲಯಗಳನ್ನು ಬಿಟ್ಟಿದ್ರೆ ಪರವಾಗಿರಲಿಲ್ಲ, ದೇವಾಲಯಗಳನ್ನು ಆತ ಏನು ಮಾಡ್ದ, ಒಡೆದ ಆಗ್ತಾ. ಇವತ್ತಿಗೂ ನಾವು ಕಾಶಿಗೆ ಹೋದರೆ ನೋಡ್ಬೋದು, ಇತ್ತೀಚೆಗೆ ನಡೆದಂಥ ಒಂದು ಸುಪ್ರೀಂ ಕೋರ್ಟ್ನ ಹಲವಾರು ಪ್ರಕರಣಗಳು ಕಾಶಿ ವಿಶ್ವನಾಥ ಮಂದಿರಕ್ಕೆ ಸಂಬಂಧಪಟ್ಟಂತೆ, ಆ ಜ್ಞಾನವಾಪಿ ಮಂದಿರ, ಆ ಮಸೀದಿ ಏನಿದೆ ಅದರ ಎಲ್ಲ ಗೋಡೆಗಳು ಹಿಂದೂ ದೇವಾಲಯದ ಗೋಡೆಗಳು ಅನ್ನೋದನ್ನು ಸುಪ್ರೀಂ ಕೋರ್ಟೇ ಅದನ್ನು ಬಹಿರಂಗಗೊಳಿಸಿದೆ. ಅಂಥ ಒಂದು ಸಾಕ್ಷ್ಯ ನಮ್ಮ ಹತ್ತಿರ ಇವತ್ತಿದೆ. ಇದು ಆತ ಮಾಡಿದಂಥ ಬಹುದೊಡ್ಡ ಅನಾಹುತ, ಭಾರತ ದೇಶಕ್ಕೆ ಆತ ಮಾಡಿದಂಥ ದೊಡ್ಡ ಅನಾಹುತ. ಈ ದೇಶದ ನೆಲವನ್ನು, ಈ ದೇಶದ ಮಣ್ಣನ್ನು, ಈ ದೇಶದ ಸಂಸ್ಕೃತಿಯನ್ನು ನಿರಂತರವಾಗಿ ಆಕ್ರಮಣ ಮಾಡಿ ಅದನ್ನು ಕೊಳ್ಳೆ ಹೊಡೆದಂಥ ಖ್ಯಾತಿ ಔರಂಗಜೇಬನಿಗೆ ಸಲ್ಲುತ್ತೆ. ಈ ಒಂದು ಸಂದರ್ಭದಲ್ಲಿ, ಆತನ ಒಂದು ರಾಜ್ಯಾಡಳಿತದ ಆ ಒಂದು ಸಂದರ್ಭದಲ್ಲಿ ಶಿವಾಜಿಯವರು ದಖನ್ ಪ್ರಸ್ಥಭೂಮಿಯಲ್ಲಿ ತಮ್ಮ ಒಂದು ಮರಾಠ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿದಂಥದ್ದು, ಹೈಂದವಿ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿದಂಥದ್ದು. ಆ ಒಂದು ಕಾಲಘಟ್ಟಕ್ಕೆ ಇಡೀ ಭಾರತದಲ್ಲಿ ಮೊಘಲರ ಒಂದು ಆಳ್ವಿಕೆ ಅಂತಕ್ಕಂಥದ್ದು ಇತ್ತು. ಶಿವಾಜಿ ಕೇವಲ 4% ಭೂಭಾಗದ ಒಂದು ಒಡೆತನವನ್ನು ಆ ಸಂದರ್ಭದಲ್ಲಿ ಅವರಿನ್ನೂ ಪ್ರಾರಂಭದಲ್ಲಿ ಹೊಂದಿದ್ದಂಥದ್ದು. ಔರಂಗಜೇಬ್ ಚಕ್ರವರ್ತಿಯಾಗಿ ಇಡೀ ಭಾರತವನ್ನು ಆತ ಏನು ಮಾಡಿದ್ದಂಥದ್ದು, ಆತ ಭಾರತವನ್ನು ಸಂಪೂರ್ಣವಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಒಂದು ಸಂದರ್ಭ. ಈ ಒಂದು ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಬಾಜಿರಾವ್ ಪೇಶ್ವೆ ಇರ್ಬೋದು, ಸಂಭಾಜಿ ಇರ್ಬೋದು, ಇವರೆಲ್ಲರೂ ಮರಾಠ ಸಾಮ್ರಾಜ್ಯದ ಮೂಲಕ ಹಿಂದೂ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಪಟ್ಟಂಥವರು. ತಮ್ಮ ಅಧಿಕಾರ ಅವಧಿಯಲ್ಲಿ ಅನೇಕ ಪುಣ್ಯಕರ ಕೆಲಸಗಳನ್ನು ಮಾಡಿ ನಮ್ಮೆಲ್ಲರಿಗೂ ಅವರೇನಾಗಿದ್ದಾರೆ, ಆದರ್ಶವಾಗಿದ್ದಾರೆ. ಇಂಥವರ ಒಂದು ಸಾಲಿನಲ್ಲಿ ಭಾಳ ಮೇರು ವ್ಯಕ್ತಿತ್ವವಾಗಿ ನಿಲ್ಲುವಂಥವರು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಆಕೆ ಮಾಡಿದಂಥ ಆ ಒಂದು ಪುನರ್ಜೀವನ, ದೇವಸ್ಥಾನಗಳ ಮಂದಿರಗಳ ಒಂದು ಪುನರ್ಜೀವನ, ಜೀರ್ಣೋದ್ಧಾರ ನಿಜವಾಗ್ಲೂ ನಮಗೆ ಇವತ್ತಿಗೂ ಭಾಳ ಆಶ್ಚರ್ಯವನ್ನು ತರುತ್ತೆ. ಸನಾತನ ಧರ್ಮದ ಉದ್ಧಾರಕ್ಕಾಗಿ ಆಕೆ ತನ್ನ ಇಡೀ ಜೀವನವನ್ನು ಏನು ಮಾಡಿದಂಥದ್ದು, ಮುಡುಪಾಗಿ ಇಟ್ಟಂಥದ್ದು. ಆದರೆ ಆಕೆಯ ಆ ಒಂದು ಅಗಾಧವಾದಂಥ ಒಂದು ಪ್ರಯತ್ನ, ಆ ಒಂದು ಆಕೆಯ ಒಂದು ಫಲಶ್ರುತಿ ನಿಜವಾಗ್ಲೂ ಇತಿಹಾಸದ ಪುಟಗಳಲ್ಲಿ ಕಾಣಿಸಿಗೋದು ಭಾಳ ಕಷ್ಟ. ವಿದೇಶಿ ರಾಜರುಗಳನ್ನು ಇತಿಹಾಸ ಏನಾಗಿದೆ ಮೆರೆಸಿದೆ, ಅವರುಗಳ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿ ಇದೆ. ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಇತಿಹಾಸದ ಪುಸ್ತಕಗಳು ಎಲ್ಲೂ ಮಾತಾಡಿಲ್ಲ. ಇದು ನಿಜವಾಗ್ಲೂ ದುರಾದೃಷ್ಟ. ಭಾರತೀಯರಾಗಿ ನಮ್ಮ ಇತಿಹಾಸವನ್ನು ನಾವು ತಿಳಿಯುವಲ್ಲಿ ವಿಫಲತೆಯನ್ನು ಹೊಂದಿರುವಂಥದ್ದು. ಇದು ಆಗಬಾರ್ದು. ನಮ್ಮ ದೇಶದ ಇತಿಹಾಸ ಗೊತ್ತಾಗದ ಹೊರತು ಈ ದೇಶದ ಬಗ್ಗೆ ಒಂದು ಅಭಿಮಾನ ಅಂತಕ್ಕಂಥದ್ದು ಮೂಡುವುದು ಭಾಳ ಕಷ್ಟ. ಕಾರಣಕ್ಕೋಸ್ಕರ ಅಹಲ್ಯಾಬಾಯಿ ಹೋಳ್ಕರ್ ಅವರ ವಿಚಾರವನ್ನು ನಾವೆಲ್ಲರೂ ತಿಳ್ಕೋಬೇಕು. ಆಕೆ ಶಿವಾಜಿ ಮಹಾರಾಜರಿರ್ಬೋದು, ಬಾಜಿರಾವ್ ಪೇಶ್ವೆ ಇರ್ಬೋದು, ಸಂಭಾಜಿ ಇರ್ಬೋದು, ಇವರ ಒಂದು ಲೆಗಸಿಯನ್ನು ಆಕೆ ಮುಂದುವರಿಸಿದಂಥದ್ದು. ಆ ಕಾರಣಕ್ಕೋಸ್ಕರ ಆಕೆಯ ಇತಿಹಾಸ ಅಂತಕ್ಕಂಥದ್ದು, ಭಾರತದ ಇತಿಹಾಸ ನಿರ್ಲಕ್ಷ್ಯ ಮಾಡಿದೆ. ಕಾರಣ ನಮಗೂ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಆಕೆ ಹೆಣ್ಣು ಅಂತಲೋ ಅಥವಾ ಯಾವುದಾದ್ರು ದೊಡ್ಡ ಯುದ್ಧಗಳನ್ನು ಆಕೆ ಗೆದ್ದಿಲ್ಲ ಅಂತಕ್ಕಂಥ ಕಾರಣಕ್ಕೋ ಆಕೆಯ ಹೆಸರು ಮುಂಚೂಣಿಗೆ ಬಂದಿಲ್ಲ. ಆದರೆ ಆಕೆ ಮಾಡಿರ್ತಕ್ಕಂಥ ಕಾರ್ಯಗಳೇನಿದ್ದಾವೆ ಅದು ನಿಜವಾಗ್ಲೂ ಅಭಿನಂದನಾರ್ಹ. ಇವತ್ತು ಹಿಂದೂಗಳಾಗಿ ಈ ಒಂದು ನೆಲದಲ್ಲಿ, ಇಡೀ ರಾಷ್ಟ್ರದಲ್ಲಿ ನಾವೆಲ್ಲರೂ ಇದ್ದೇವೆ. ಧರ್ಮದ ಹೆಸರಿನಲ್ಲಿ, ಶ್ರದ್ಧಾ ಕೇಂದ್ರಗಳ ಹೆಸರಿನಲ್ಲಿ ನಾವು ನೆಮ್ಮದಿಯನ್ನು ಪಡ್ಕೊಳ್ತಿದ್ದೀವಿ ಅಂತಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಆದಂಥವರು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಇದು ಸಾಧನೆ. ಕರ್ನಾಟಕದ ಬೇಲೂರಿನಲ್ಲಿರ್ತಕ್ಕಂಥ ಗಣಪತಿ ಮಂದಿರ ಇರ್ಬೋದು, ಗಾಂಡೋಬ ಮಂದಿರ ಇರ್ಬೋದು, ಪಾಂಡುರಂಗ ವಿಠಲನ ಮಂದಿರ ಇರ್ಬೋದು, ತೀರ್ಥರಾಜ ಮಂದಿರ ಇರ್ಬೋದು, ಈ ರೀತಿ ಅನೇಕ ಮಂದಿರಗಳನ್ನು ಆಗಿನ ಕಾಲದಲ್ಲಿ ಆಕೆ ಏನು ಮಾಡಿದ್ದಾರೆ, ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇದು ಅವರ ಒಂದು ಶ್ರೇಯಸ್ಸು. ಹಾಗೆಯೇ ಸರಿಸುಮಾರು ಆಕೆಯ ಜೀವಿತದಲ್ಲಿ 90 ದೇವಾಲಯಗಳನ್ನು ಆಕೆ ಏನು ಮಾಡಿದ್ದಾರೆ, ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಅನೇಕ ಸ್ನಾನಘಟ್ಟಗಳನ್ನು, ಗಂಗಾ ನದಿ ಇರ್ಬೋದು, ದೇಶದಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖ ಪುಣ್ಯ ನದಿಗಳೆಲ್ಲ ಏನಿದ್ದಾವೆ ಅವುಗಳ ದಡಗಳಲ್ಲಿ ಆಕೆ ನಿರ್ಮಿಸ್ತಕ್ಕಂಥ ಸ್ನಾನದ ಘಟ್ಟಗಳು ಇವತ್ತಿಗೂ ಇದ್ದಾವೆ. ಅದೇ ರೀತಿ ಎಷ್ಟು ದೇವಸ್ಥಾನಗಳ, ಮಂದಿರಗಳ ಮೂಲ ಸ್ಥಳಗಳು ಏನಾಗಿದ್ದೋ, ವಿಭಜನೆಗೆ ಒಳಪಟ್ಟಿದ್ದೋ, ಹಾಳಾಗೋಗಿದ್ದೋ ಅವುಗಳನ್ನೆಲ್ಲ ಆಕೆ ಏನು ಮಾಡಿದ್ದಾರೆ, ಪುನರ್ಜೀವಗೊಳಿಸಿದ್ದಾರೆ. ಒಂದು ಮಾಹಿತಿ ಪ್ರಕಾರ 1767ರ ಹೊತ್ತಿಗೆ
ಆಕೆ ಸುಮಾರು ತನ್ನದೇ ಆದಂಥ ವೈಯಕ್ತಿಕ 16 ಕೋಟಿಗಳನ್ನು ಆಕೆ ವ್ಯಯ ಮಾಡಿದ್ಲು. 16 ಕೋಟಿಯಷ್ಟು ಸಂಪತ್ತನ್ನು ದೇವಸ್ಥಾನಗಳ ಉದ್ಧಾರಕ್ಕೆ ಆಕೆ ಬಳಸಿದಂಥದ್ದು. ಇದಕ್ಕಿಂತ ಒಬ್ಬ ರಾಣಿಯಾಗಿ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇದೆ? ಆಕೆ ಯಾವತ್ತೂ ತನ್ನ ಸ್ವಂತಿಕೆಗೋಸ್ಕರ, ತನಗೋಸ್ಕರ ಯಾವತ್ತೂ ಸಂಪತ್ತನ್ನು ವ್ಯಯಿಸಲಿಲ್ಲ. ತನ್ನ ಪ್ರಜೆಗಳಿಗಾಗಿ, ಶ್ರದ್ಧಾ ಕೇಂದ್ರಗಳ ಒಂದು ರಕ್ಷಣೆಗಾಗಿ, ಅವುಗಳ ಪುನರ್ಜೀವನಕ್ಕಾಗಿ ಆಕೆ ಇಡೀ ಜೀವನವನ್ನು ಮುಡುಪಾಗಿಟ್ಟಂಥದ್ದು. ನಿಜವಾಗ್ಲೂ ಈ ರೀತಿಯಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ನಮಗೆ ಆದರ್ಶವಾಗಿ ಕಂಡು ಬರ್ತಾರೆ. ಕಾಶಿಯ ವಿಶ್ವೇಶ್ವರ ಇರ್ಬೋದು, ಅಯೋಧ್ಯೆಯ ರಾಮಲಲ್ಲಾ ಮಂದಿರ, ಇತ್ತೀಚೆಗೆ ರಾಮ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅಲ್ಲಿದ್ದಂಥ ರಾಮಲಲ್ಲಾ ಮಂದಿರ, ಅದನ್ನು ಅಹಲ್ಯಾಬಾಯಿ ಹೋಳ್ಕರ್ ಅವರು ಏನು ಮಾಡಿದಂಥದ್ದು, ನಿರ್ಮಾಣ ಮಾಡಿದಂಥದ್ದು. ಸರಯೂ ಘಾಟ್ ಇರ್ಬೋದು, ನಾಸಿಕ್ಕು, ಕೇದಾರ, ಎಷ್ಟು ದೇವಸ್ಥಾನಗಳು, ಪಟ್ಟಿ ಭಾಳ ದೊಡ್ಡದಿದೆ. ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಆಕೆ ಮಾಡಿದಂಥ ಪ್ರಯತ್ನ 300 ವರ್ಷಗಳ ಹಿಂದೆ ನಿಜವಾಗ್ಲೂ ಅದು ಇವತ್ತು ನಮ್ಮ ಎಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಜೀವಂತವಾಗಿ ಇಟ್ಟಿದೆ ಅಂತಂದರೆ ಅದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಇಂಥ ಒಬ್ಬ ರಾಣಿ, ಇಂಥ ಒಬ್ಬ ವೀರ ವನಿತೆ ಈ ನಾಡಿನಲ್ಲಿ ಜನಿಸಿದಂಥದ್ದು. 1725 ಮೇ 30ರಂದು ಆಕೆಯ ಜನನ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಚೌಂಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಆದಂಥದ್ದು. ತಂದೆ ಮಾಂಕೋಜಿ ಶಿಂದೆ, ತಾಯಿ ಸುಶೀಲಾ ಶಿಂದೆ, ಇವರ ಮಗಳಾಗಿ ಆಕೆ ಜನ್ಮವನ್ನು ತಡೆದಂಥದ್ದು. ಆಕೆ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಪೇಶ್ವೆ ಬಾಜಿರಾಯರ ಹತ್ತಿರ ಸಾಮಂತರಾಗಿದ್ದಂಥ ಮಲ್ಲಾರ್ರಾವ್ ಹೋಳ್ಕರ್ ಅವರು ಒಂದು ದಿನ ಈಕೆಯನ್ನು ದೇವಸ್ಥಾನದಲ್ಲಿ ನೋಡ್ತಾರೆ. ಈಕೆಯ ಭಕ್ತಿಗೆ ಅವರು ಏನಾಗ್ತಾರೆ, ಮಾರು ಹೋಗ್ತಾರೆ. ಮಲ್ಲಾರ್ರಾವ್ ಹೋಳ್ಕರ್ ಅವರು ತನ್ನ ಮಗನಾದಂಥ ಖಾಂಡೇರಾವ್ ಹೋಳ್ಕರ್ಗೆ ಅಹಲ್ಯಾಬಾಯಿಯನ್ನು ಏನು ಮಾಡ್ಕೊತಾರೆ, ಮದುವೆಯನ್ನು ಮಾಡಿಕೊಡ್ತಾರೆ. 1733ರಲ್ಲಿ ಇಂಥ ಒಂದು ಮದುವೆ ಅಂತಕ್ಕಂಥದ್ದು ನಡೆದಂಥದ್ದು. ಅದು ಬಾಲ್ಯ ವಿವಾಹ. ಆ ಒಂದು ಸಂದರ್ಭದಲ್ಲಿ 1733ರಲ್ಲಿ ಖಾಂಡೇರಾವ್ ಹೋಳ್ಕರ್ ಅವರಿಗೆ 12 ವರ್ಷ, ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ 8 ವರ್ಷ. ಇವರಿಬ್ಬರ ನಡುವೆ ಮದುವೆ ಅಂತಕ್ಕಂಥದ್ದು ನಡೆಯುತ್ತೆ. 20 ವರ್ಷಗಳ ಕಾಲ ಮದುವೆಯ ನಂತರ ಅವರು ಸತಿಪತಿಗಳಾಗಿ ಸಂಸಾರವನ್ನು ಮಾಡಿದಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಭಾಳ ಆನಂದವಾಗಿದ್ದಂಥ ಅವರ ಒಂದು ಕುಟುಂಬದಲ್ಲಿ ಒಂದು ದುರ್ಘಟನೆ ಅಂತಕ್ಕಂಥದ್ದು ನಡೆಯುತ್ತೆ. 1754ರಲ್ಲಿ ರಾಜಸ್ಥಾನದ ಕುಮೇರ್ಗಢ್ನ ಸೂರಜ್ ಮಲ್ಲಾ ಜೊತೆ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಖಾಂಡೇರಾವ್ ಏನಾಗ್ತಾರೆ, ಮರಣಕ್ಕೆ ತುತ್ತಾಗ್ತಾರೆ. ಇದು ಅಹಲ್ಯಾಬಾಯಿಗೆ ದೊಡ್ಡ ಆಘಾತವನ್ನು ನೀಡಿದಂಥದ್ದು. 29 ವರ್ಷ ಆಗಿರುತ್ತೆ ಆಕೆಗೆ. ಗಂಡ ತೀರೋಗ್ತಾನೆ. ಅವತ್ತಿನ ಕಾಲಮಾನದ ಆ ಒಂದು ಸಾಮಾಜಿಕ ಪದ್ಧತಿಯಂತೆ ಆಕೆ ಸಹಗಮನ ಪದ್ಧತಿಗೆ ಒಳಗಾಗೋದಕ್ಕೆ ಏನು ಮಾಡ್ತಾಳೆ, ಪ್ರಯತ್ನವನ್ನು ಪಡ್ತಾಳೆ. ತನ್ನ ಮಕ್ಕಳೊಂದಿಗೆ ಸತಿ ಸಹಗಮನ ಆಗೋದಕ್ಕೆ ಆಕೆ ಪ್ರಯತ್ನವನ್ನು ಪಡ್ತಾಳೆ. ಆದರೆ ಮಲ್ಲಾರ್ರಾವ್ ಹೋಳ್ಕರ್, ಆಕೆಯ ಮಾವ, ಅದನ್ನು ತಡೀತಾರೆ. ಎಂಥ ವಿದ್ರಾವಕ ಘಟನೆ ಇದು. ಮಾವ ಆಕೆಯನ್ನು, ಸೊಸೆಯನ್ನು, ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ತಡೆದು, ಮಗಳೇ, ನನ್ನ ಮಗನೂ ಯುದ್ಧದಲ್ಲಿ ಸತ್ತೋದ, ನೀನು ಈ ಥರ ಸತಿ ಸಹಗಮನ ಮಾಡಿಕೊಂಡ್ರೆ ನನಗೆ ಯಾರು ದಿಕ್ಕು, ನೀನೇ ನನ್ನ ಮಗನ ರೀತಿ ಅಂತಕ್ಕಂಥ ಮಾತನ್ನು ಹೇಳಿ ಆಕೆಗೆ ಶಸ್ತ್ರ, ಶಾಸ್ತ್ರ, ರಾಜನೀತಿಜ್ಞತೆ, ಹಾಗೆ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಕೌಶಲ್ಯಗಳನ್ನು ಮಲ್ಲಾರ್ರಾವ್ ಹೋಳ್ಕರ್ ಅವರು ಏನು ಮಾಡ್ತಾರೆ, ಕಲಿಸ್ತಾರೆ. ತನ್ನ ಮಗನಿಗಿಂತ ಒಂದು ಕೈ ಹೆಚ್ಚಾಗಿ ಆಕೆಯನ್ನು ನೋಡ್ಕೊಳ್ತಾರೆ. ಇದು ಇತಿಹಾಸದಲ್ಲಿ ನಾವು ಕಾಣ್ತಕ್ಕಂಥ ಮಾವ ಮತ್ತು ಸೊಸೆಯ ಒಂದು ಸಂಬಂಧ. ಈ ರಾಷ್ಟ್ರದಲ್ಲಿ ಎಂಥ ಒಂದು ಸಂಸ್ಕೃತಿ ಇತ್ತು, ಎಂಥ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಬಂದಿದ್ದರು. ಯಾಕೆ ಈ ದೇಶ ಇಷ್ಟು ಇವತ್ತಿಗೂ ಸುಭದ್ರವಾಗಿದೆ ಅಂತಂದರೆ ಇಂಥ ಒಂದು ಸಂಬಂಧಗಳ ಮೂಲಕ. ಮಗನಂತೆ ಸಲುವುದಂಥ ಮಾವ ಎಷ್ಟು ಜನಕ್ಕೆ ಸಿಗ್ತಾರೆ. ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಗಂಡ ವಿಧಿವಶನಾಗಿದ್ದರೂ ಸಹಿತ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಳ್ತಕ್ಕಂಥ ಮಾವ ಅಂತಕ್ಕಂಥವರು ಇದ್ದರು. ಹೇಗೆ ಅವರು ಮಾವನಾಗಿ ತನ್ನ ಸೊಸೆಯನ್ನು ಮಗನ ರೀತಿ ಎಷ್ಟು ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಒಂದು ಪತ್ರ ಅಂತಕ್ಕಂಥದ್ದು ಇದೆ. 1776ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಒಂದು ಯುದ್ಧಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಮಾವನಾದಂಥ ಮಲ್ಲಾರ್ರಾವ್ ಹೋಳ್ಕರ್ ಅವರು ಒಂದು ಪತ್ರವನ್ನು ಬರೀತಾರೆ ಆಕೆಗೆ. ಆ ಪತ್ರದ ಸಾರಾಂಶ ಹೀಗಿದೆ. ಅಂದರೆ ಚಂಬಲ್ ಕಣಿವೆಯ ಮೂಲಕ ಗ್ವಾಲಿಯರ್ ಕಡೆ ಹೋಗ್ತಕ್ಕಂಥ ನಿನ್ನ ಸೈನ್ಯ, ಆ ಸೈನ್ಯಕ್ಕೆ ಬೇಕಾದಂಥ ದೊಡ್ಡ ಪಿರಂಗಿಗಳನ್ನು ನೀನು ಜೊತೆಲಿಟ್ಕೋ, ಅವಕ್ಕೆ ಬೇಕಾಗುವಷ್ಟು ಮದ್ದುಗುಂಡುಗಳನ್ನು ಸಂಗ್ರಹಿಸಿಟ್ಕೋ. ಸೈನ್ಯ ಹೋಗುವಂಥ ಸಂದರ್ಭದಲ್ಲಿ ಒಳ್ಳೆಯ ಆಯಕಟ್ಟಿನ ಸ್ಥಳಗಳಲ್ಲಿ ವಿಶ್ರಾಂತಿಯನ್ನು ಕೂಡಿಸು, ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋ, ಭಾಳ ಹುಷಾರು ಅಂತಕ್ಕಂಥ ಒಂದು ಪತ್ರ ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿದೆ. ಇದು ಏನನ್ನು ತೋರಿಸುತ್ತೆ?
ಮಲ್ಲಾರರಾವ್ ಹೋಳ್ಕರ್ ಅಹಲ್ಯಾದೇವಿ ಹೋಳ್ಕರ್ ಅವ್ರ ಮೇಲೆ ಇಟ್ಟಿದ್ದಂಥ ಒಂದು ನಂಬಿಕೆ, ಆಕೆಯ ಮೇಲೆ ಇಟ್ಟಿದ್ದಂಥ ಆ ಒಂದು ನಂಬಿಕೆ, ಪ್ರೀತಿ, ಇದು ನಮಗೆ ಗೊತ್ತಾಗುತ್ತೆ. ಆಕೆ ಇವತ್ತಿನ ಮಧ್ಯಪ್ರದೇಶದ ಇಂದೋರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದಂಥದ್ದು. ಸರಿಸುಮಾರು 28 ವರ್ಷಗಳ ಕಾಲ ಆಕೆ ಅತ್ಯಂತ ಯಶಸ್ವಿಯಾದ ಆಡಳಿತವನ್ನು ಮಾಡಿದಂಥದ್ದು. ಇಂದೋರ್ ಅಂತಕ್ಕಂಥದ್ದು ಒಂದು ಪುಟ್ಟ ಹಳ್ಳಿಯಾಗಿತ್ತು. ಅದನ್ನು ಪಟ್ಟಣವನ್ನಾಗಿ, ನಗರವನ್ನಾಗಿ, ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿದಂಥ ಶ್ರೇಯಸ್ಸು ಅಹಲ್ಯಾದೇವಿ ಹೋಳ್ಕರ್ ಅವರಿಗೆ ಸಲ್ಲುತ್ತೆ. ಇಂದೋರ್ನ ಸಮೀಪ ಇರತಕ್ಕಂಥ ಮಹೇಶ್ವರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಕೆ ಆಳ್ವಿಕೆಯನ್ನು ಮಾಡಿದಂಥದ್ದು. 1776ರಲ್ಲಿ ಮಲ್ಲಾರರಾವ್, ಮಾವನಾದಂಥ ಮಲ್ಲಾರರಾವ್ ಸಹ ಏನಾಗ್ತಾರೆ, ತೀರೋಗ್ತಾರೆ. ಅದೇ ಸಂದರ್ಭದಲ್ಲಿ ಮಗನಾದಂಥ ಮಾಲೇರಾವ್ ಸಹ ಏನಾಗ್ತಾನೆ, ತೀರೋಗ್ತಾನೆ. ಇದು ಆಕೆ ಬದುಕಿನಲ್ಲಿ ನಡೆದಂಥ ದುರಂತಗಳು. ಗಂಡನನ್ನು ಕಳ್ಕೊಳ್ತಾಳೆ, ಮಾವನನ್ನು ಕಳ್ಕೊಳ್ತಾಳೆ, ಕೊನೆಗೆ ಮಗನನ್ನು ಸಹ ಕಳೆದುಕೊಳ್ತಾಳೆ. ಆಕೆ ಧೈರ್ಯಗುಂದೋದಿಲ್ಲ. ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು, ತನಗೆ ಸಿಕ್ಕಂಥ ಎಲ್ಲ ಸಂಪತ್ತನ್ನು ಧಾರ್ಮಿಕವಾಗಿ ಆಕೆ ಬಳಸ್ಕೊಳ್ತಾಳೆ. ಆಕೆಗಾಗಿ ಯಾವತ್ತೂ ಆಕೆ ಯೋಚನೆ ಮಾಡಲಿಲ್ಲ. ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ, ರಾಷ್ಟ್ರದ ಧರ್ಮ ಕೇಂದ್ರಗಳಿಗೋಸ್ಕರ, ಶ್ರದ್ಧಾ ಕೇಂದ್ರಗಳಿಗೋಸ್ಕರ ಆಕೆ ಏನು ಮಾಡ್ತಾಳೆ, ಹಣವನ್ನು ವ್ಯಯಿಸ್ತಾಳೆ, ತನ್ನ ವೈಯಕ್ತಿಕ ಸಂಪತ್ತನ್ನು ವ್ಯಯಿಸ್ತಾಳೆ. ಇಂಥ ಒಂದು ನಿಸ್ವಾರ್ಥತೆ ಎಷ್ಟು ಜನ ರಾಜರಿಗೆ, ಎಷ್ಟು ಜನ ಮಹಾರಾಣಿಯರಿಗೆ ಇತ್ತು. ಅದರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಅನನ್ಯವಾದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಂಥವ್ರು. ಮಾವ ತೀರಿದ ನಂತರ 1ನೇ ಮಾಧವರಾವ್ ಪೇಶ್ವೆ ಮರಾಠರಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ದೊರೆಯಾಗಿರ್ತಾನೆ. ಆತನ ಅನುಮತಿಯನ್ನು ಪಡೆದು ಆಕೆ ಏನಾಗ್ತಾಳೆ, ಇಂದೋರ್ನಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ತಾಳೆ. ಆದರೆ ಪಟ್ಟಾಭಿಷೇಕವನ್ನೇನೋ ಮಾಡಿಕೊಂಡ್ಳು, ಆದರೆ ಅದು ಒಂದು ರೀತಿಯ ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದೊಂದು ಮುಳ್ಳಿನ ಹಾಸಿಗೆ ಆಗಿತ್ತು. ರಾಜ್ಯವನ್ನು ನೋಡ್ಕೊಳ್ತಕ್ಕಂಥದ್ದು, ಜನಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಅದೇ ರೀತಿ ತನ್ನನ್ನು ನಂಬಿದಂಥ ಜನಗಳನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಕೈಂಕರ್ಯದಲ್ಲಿ ತನ್ನ ಇಡೀ ಜೀವನವನ್ನು ಆಕೆ ಏನು ಮಾಡ್ತಾಳೆ, ಸವಿಸ್ತಾಳೆ. ಇಂದೋರ್ನಲ್ಲಿ ಅದನ್ನು ಒಂದು ಸಣ್ಣ ಗ್ರಾಮವಾಗಿದ್ದಂಥ ಇಂದೋರನ್ನು ಒಂದು ಪಟ್ಟಣವನ್ನಾಗಿ, ನಗರವನ್ನಾಗಿ ಆಕೆ ಏನು ಮಾಡ್ತಾಳೆ, ಪರಿವರ್ತನೆಯನ್ನು ಮಾಡ್ತಾಳೆ. ವ್ಯಾಪಾರದ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡ್ತಾಳೆ. ಬುಡಕಟ್ಟಿನ ಜನಗಳು, ಅದೇ ರೀತಿ ವ್ಯಾಪಾರಸ್ಥರಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸ್ತಾಳೆ. ತನ್ನ ಸಾಮ್ರಾಜ್ಯದಲ್ಲಿದ್ದಂಥ ದಂಗೆಕೋರರನ್ನು ಆಕೆ ಅಡಗಿಸ್ತಾಳೆ. ಎಲ್ಲ ಪ್ರಜೆಗಳು ಸುಖ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ತಮ್ಮ ಕೊನೆ ಉಸಿರಿನವರೆಗೆ ಏನು ಮಾಡ್ತಾರೆ, ಶ್ರಮ ಪಡ್ತಾರೆ. ಆದ್ದರಿಂದ ಬಂಧುಗಳೇ, ಇಂಥವರು ನಮಗೆ ಆದರ್ಶವಾಗಬೇಕು. ಪಠ್ಯ ಪುಸ್ತಕಗಳಲ್ಲಿ ಇಂಥವರ ವಿಚಾರ ಅಂತಕ್ಕಂಥದ್ದು ಮಕ್ಕಳಿಗೆ ಪ್ರೇರಣೆಯನ್ನು ನೀಡಬೇಕು. ಹೇಗೆ ಸಮಾಜಕ್ಕೋಸ್ಕರ ಬದುಕಬೇಕು ಅಂತಕ್ಕಂಥ ಒಂದು ವಿಚಾರ ಏನಿದೆ, ಇಂಥವರಿಂದ ನಾವು ಕಲಿಬೇಕು. ತಮಗೆ ಬೇಕಾದಂಥ ಸ್ವಂತದವರು ಎಲ್ಲರೂ ವಿಧಿವಶರಾದಾಗ ತನ್ನ ಜೀವನದ ಮೂಲಕ ಇತರರಿಗೆ ಪ್ರೇರಣೆ ಆಗುವಂಥ, ಆದರ್ಶವಾಗುವಂಥ ಯಾರಾದರೂ ಮಹಾತಾಯಿ ಇದ್ದಾರೆ ಈ ಒಂದು ಭಾರತದ ಇತಿಹಾಸದಲ್ಲಿ ಅಂತಂದರೆ ಅದು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಆ ಕಾರಣಕ್ಕೋಸ್ಕರ ಆ ಮಹಾತಾಯಿಯ ಒಂದು ನೆನಕೆಯನ್ನು ಮಾಡ್ಕೊಳ್ತಾ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಆಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದು ಇವತ್ತು ನಮ್ಮನ್ನು ಈ ರಾಷ್ಟ್ರದಲ್ಲಿ ಸುಭದ್ರವಾಗಿ ನಿಲ್ಲುವಂತೆ ಮಾಡಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.